ನಮಸ್ಕಾರ ಬಂಧುಗಳೇ, ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್. ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಆಗದೇ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಲೈಕ್ ಮಾಡಿ, ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಬೆಲ್ ಐಕಾನ್ ಒತ್ತೋದನ್ನು ತಪ್ಪದೇ ಮರೆಯಬೇಡಿ. ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ಪ್ರತಿದಿನ ಹೊಸ ವರದಿಗಳ ವಿಡಿಯೋಗಳನ್ನು ನೋಡ್ಬೋದು. ಬಂಧುಗಳೇ, ವಿಶೇಷ ಚೇತನರ ಪುನರ್ವಸತಿ ಕಾರ್ಯಕರ್ತರಾಗಿ ಕೆಲಸ ಮಾಡ್ತಕ್ಕಂಥ ರಾಜ್ಯದ 6500 ಕಾರ್ಯಕರ್ತರಲ್ಲಿ ಸುಮಾರು ಕಾರ್ಯಕರ್ತರು ಅನಾವಶ್ಯಕ ಬೇರೆ ವಿಚಾರಗಳಿಗೆ ತಲೆ ಕೊಡದೇ ತಮ್ಮ ಕರ್ತವ್ಯ ನಿಷ್ಠೆಯನ್ನು ತೋರಿಸುವಂಥ ಕಾರ್ಯಕರ್ತರು ಸಹಿತ ಈ ಒಂದು ಕಾರ್ಯಕರ್ತರ ಸಮುದಾಯದಲ್ಲಿ ಕಾಣ್ತೀವಿ. ಅಂಥ ಒಂದು ಕಾರ್ಯಕರ್ತರು ನಿನ್ನೆ ದಿನ ಅಂದರೆ 15/12/2025 ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ, ಅಂದರೆ ವಿಶೇಷ ಚೇತನರಿಗೆ ಸಂಬಂಧಪಟ್ಟ ವಿಚಾರಗಳನ್ನು ಹಂಚಿಕೊಂಡಂಥ ಮತ್ತು ವಿಚಾರಗಳಿಗಾಗಿ ಇಟ್ಟಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಆ ಒಂದು ವಿಶೇಷ ಚೇತನರ ಬಗ್ಗೆ ತಿಳಿದುಕೊಂಡು ಮುಂದಿನ ದಿನ ತಮ್ಮ ಕಾರ್ಯಕ್ಷೇತ್ರದಲ್ಲಿ ಅದರ ಸದುಪಯೋಗ ಮಾಡಿಕೊಳ್ಬೇಕು ಮತ್ತು ವಿಶೇಷ ಚೇತನರಿಗಾಗಿ ಕೆಲಸ ಮಾಡ್ತಕ್ಕಂಥ ನಾವು ವಿಶೇಷ ಚೇತನರ ಶ್ರೇಯೋಭಿವೃದ್ಧಿಗೆ ದುಡಿಬೇಕು ಮತ್ತು ಅವರ ಏಳಿಗೆಗಾಗಿ ನಾವು ಶ್ರಮಿಸಬೇಕು ಅನ್ನೋ ವಿಚಾರ ಇಟ್ಟುಕೊಂಡು ಕಾರ್ಯಕರ್ತರು ತಮ್ಮ ಕರ್ತವ್ಯ ನಿಷ್ಠೆಯನ್ನು ತೋರಿರುವುದು ಇಲ್ಲಿ ಕಂಡುಬರ್ತಾ ಇದೆ. ಅದಕ್ಕಾಗಿ ಈ ಒಂದು ವರದಿ ತಮಗಾಗಿ ಪ್ರಸಾರ ಮಾಡ್ತಾ ಇದ್ದೀವಿ. ರಾಜ್ಯದ ಕಾರ್ಯಕರ್ತರು ಇದನ್ನು ಗಮನಿಸಬೇಕು ಮತ್ತು ಮುಂದಿನ ದಿನ ಕರ್ತವ್ಯ ನಿಷ್ಠೆಯಿಂದ ಕೆಲಸ ಮಾಡಿದ್ರೆ ಭಗವಂತ ನಮಗೆ ಒಂದು ದಾರಿ ತೋರಿಸ್ತಾನೆ. ಅದಕ್ಕಾಗಿ ಕರ್ತವ್ಯದ ಮೇಲೆ ಶ್ರದ್ಧೆ ಭಕ್ತಿ ಇದ್ದರೆ ಭಗವಂತ ತಾನಾಗಿ ಒಲಿತಾನ ಅನ್ನೋ ವಿಚಾರ ಹೇಳ್ತಾ ಒಂದು ವರದಿ ತಮಗೆ ಅರ್ಪಿಸ್ತಾ ಇದ್ದೀನಿ. ದಿನಾಂಕ 15/12/2025 ಸಮರ್ಥನಂ ಅಂಗವಿಕಲರ ಸಂಸ್ಥೆ ಧಾರವಾಡ ಹಾಗೂ MRW VRW ಸಹಯೋಗದಲ್ಲಿ ಒಂದು ದಿನದ ವಿಶೇಷ ಚೇತನರ ಉದ್ಯೋಗ ಆಧಾರಿತ ತರಬೇತಿ ಕಾರ್ಯಕ್ರಮ. ಈ ಕಾರ್ಯಕ್ರಮ ಯಾವುದಂತಂದರೆ ವಿಶೇಷ ಚೇತನರ ಉದ್ಯೋಗ ಆಧಾರಿತ ತರಬೇತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ವರದಿ ಇದಾಗಿದ್ದು, ಇದು ಕಾರ್ಯಕ್ರಮ ಎಲ್ಲಿ ನಡೆದಿದೆ ಅಂತಕ್ಕಂಥ ವಿಚಾರ ನೋಡೋದಾದರೆ ತಾಲೂಕಾ ಪಂಚಾಯಿತಿ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿದ್ದು, ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ತಾಲೂಕಾ ಪಂಚಾಯಿತಿ ಕೇಸ್ ವರ್ಕರ್ ಆಗಿರ್ತಕ್ಕಂಥ ಶ್ರೀ ಬಾಲಾಜಿ ಅವರು ಮಾತನಾಡಿ, ಪ್ರತಿಯೊಬ್ಬ ವಿಶೇಷ ಚೇತನರನ್ನು ಉದ್ಯೋಗಿ ಆಗಬೇಕು ಮತ್ತು ಸಮಾಜದ ಮುಖ್ಯವಾಹಿನಿಗೆ ಬರಬೇಕೆಂದು ಹೇಳುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಮತ್ತು ಸಮರ್ಥನಂ ಅಂಗವಿಕಲರ ಸಂಸ್ಥೆಯ ಸಂಪನ್ಮೂಲ ಅಧಿಕಾರಿಯಾದಂಥ ಶ್ರೀ ಶಿವಲಿಂಗಯ್ಯ ಚುಳಕಿಮಠ್ ಅವರು ಮಾತನಾಡಿ, ಉದ್ಯೋಗ ಆಧಾರಿತ ತರಬೇತಿಯ ಬಗ್ಗೆ ಸವಿಸ್ತಾರವಾಗಿ ಸಂಪೂರ್ಣ ಮಾಹಿತಿಯನ್ನು ಎಲ್ಲ ವಿಕಲಚೇತನರಿಗೆ ನೀಡುವುದರ ಮೂಲಕ ತರಬೇತಿಯ ಸೌಲಭ್ಯವನ್ನು ಪಡೆದುಕೊಳ್ಳಬೇಕೆಂದು ತಿಳಿಸಿದರು. ನಂತರ MRW ಅವರು ಮಾತನಾಡಿ, ಅಂದರೆ ಶಾಪುರ ತಾಲೂಕಿನ MRW ಆದಂಥ ಅಂದರೆ ತಾಲೂಕಾ MRW ಶಾಪುರ್, ಯಾದಗಿರಿ ಮತ್ತು ಸುರ್ಪುರ 3 ತಾಲೂಕಿನ MRWಗಳು ಈ ಒಂದು ಸಂದರ್ಭದಲ್ಲಿ ಭಾಗವಹಿಸಿದರು. ಇಲ್ಲಿ MRW ಅವರು ಸಹಿತ ಮಾತನಾಡಿದ್ದಾರೆ. ಏನೇನು ಮಾತನಾಡಿದ್ದಾರೆ ಅಂದರೆ, ತಮ್ಮ ತಾಲೂಕಿನ ಎಲ್ಲ ವಿಶೇಷ ಚೇತನರನ್ನು ಉದ್ಯೋಗಿಗಳಾಗಬೇಕು, ತಮ್ಮ ಜೀವನವನ್ನು ಯಾರ ಮೇಲೆಯೂ ಅವಲಂಬಿತವಾಗದೆ ತಮ್ಮ ತಾಲೂಕಾ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಮತ್ತು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ವಿಶೇಷ ಚೇತನರು ಉದ್ಯೋಗಿಗಳಾಗಬೇಕು ಮತ್ತು ತಮ್ಮ ಜೀವನವನ್ನು ಯಾರ ಮೇಲೆಯೂ ಅವಲಂಬಿತವಾಗದೆ ಬದುಕುವ ಗುರಿಯನ್ನು ಹೊಂದಬೇಕೆಂದು ತಾಲೂಕಿನ MRWಗಳು ಅಂದರೆ ಸುರ್ಪುರು, ಯಾದಗಿರಿ ಮತ್ತು ಶಾಪುರ ತಾಲೂಕಿನ MRWಗಳು ಇಲ್ಲಿ ತಮ್ಮ ಕಾರ್ಯಾಗಾರದಲ್ಲಿ ಭಾಗವಹಿಸಿದಂಥ VRWಗಳಿಗೆ ತಮ್ಮ ಅಭಿಲಾಷೆಯನ್ನು ವ್ಯಕ್ತಪಡಿಸಿದರು. ಅಂದರೆ ಪಂಚಾಯಿತಿ ವ್ಯಾಪ್ತಿಯಲ್ಲಿರ್ತಕ್ಕಂಥ ವಿದ್ಯಾವಂತ ನಿರುದ್ಯೋಗಿಗಳಿಗೆ ಉದ್ಯೋಗದ ಬಗ್ಗೆ ಮಾಹಿತಿ ಕೊಟ್ಟು ಉದ್ಯೋಗದ ಕಾರ್ಯಾಗಾರದಲ್ಲಿ ಭಾಗವಹಿಸಿದಂಥ ಕಾರ್ಯಕರ್ತರು ಈ ಒಂದು ವಿಚಾರವನ್ನು ಎಲ್ಲರ ಜೊತೆಗೆ ಹಂಚಿಕೊಂಡಂಥ ಸಂದರ್ಭದಲ್ಲಿ ತಾಲೂಕಿನ VRWಗಳು ಮತ್ತು MRWಗಳು ತಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಇರ್ತಕ್ಕಂಥ ವಿದ್ಯಾವಂತ ನಿರುದ್ಯೋಗಿ ವಿಶೇಷಚೇತನರಿಗೆ ಮುಂದಿನ ಭವಿಷ್ಯಕ್ಕಾಗಿ ಉದ್ಯೋಗವನ್ನು ಹುಡುಕಿಕೊಡೋದು ಮತ್ತು ಉದ್ಯೋಗದ ಬಗ್ಗೆ ಮಾಹಿತಿ ಕೊಡೋದು ಬಹಳ ಮುಖ್ಯವಾಗಿರ್ತದೆ. ಅದಕ್ಕೆ ತಮ್ಮ ಪಂಚಾಯಿತಿ ವ್ಯಾಪ್ತಿಯ ವಿಶೇಷಚೇತನರಿಗೆ ಸ್ವಾವಲಂಬಿ ಮತ್ತು ಸ್ವಾಭಿಮಾನಿ ಬದುಕನ್ನು ಕಟ್ಟಿಕೊಳ್ತಕ್ಕಂಥ ಕೆಲಸ ತಾಲೂಕಿನ VRW ಮತ್ತು MRW URWಗಳದಾಗಿರ್ತದೆ. ಅದಕ್ಕಾಗಿ ಬದುಕಿನ ಹಸನಾದ ಜೀವನ ನಡೆಸಬೇಕಾದ್ರೆ ಅವರು ಉದ್ಯೋಗಸ್ಥರಾಗಬೇಕು. ಉದ್ಯೋಗದಿಂದ ಸ್ವಾಭಿಮಾನದಿಂದ ಬದುಕುವಂಥ ಕೆಲಸ ಆಗ್ತದೆ. ಅದಕ್ಕಾಗಿ ತಾಲೂಕಿನ MRWಗಳು ಮತ್ತು VRWಗಳು ಮತ್ತು URWಗಳು
ಕಾರ್ಯಾಗಾರದಲ್ಲಿ ಭಾಗವಹಿಸಿ ಅಂದರೆ ಸಮರ್ಥನಂ ಸಂಸ್ಥೆ ಧಾರವಾಡ ಅವರಿಂದ ಒಂದು ದಿನದ ವಿಶೇಷ ಚೇತನರು ಉದ್ಯೋಗ ತರಬೇತಿ ಆಧಾರಿತ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮ ತಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಇರ್ತಕ್ಕಂಥ VRWಗಳಿಗೆ ಮತ್ತು MRWಗಳು ಅಲ್ಲಿರ್ತಕ್ಕಂಥ ವಿದ್ಯಾವಂತರಿಗೆ ಈ ಒಂದು ಮಾಹಿತಿ ಕೊಡಬೇಕು ಮತ್ತು ಇದರಿಂದ ಅವರಿಗೆ ಉದ್ಯೋಗಸ್ಥರನ್ನಾಗಿ ಮಾಡಿ ಅವರಿಗೂ ಸಹಾಯ ಸಹಕಾರ ಅಂದರೆ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕರ್ತವ್ಯ ನಿರ್ವಹಿಸ್ತಕ್ಕಂಥ ಗ್ರಾಮೀಣ ಅಂಗವಿಕಲರ ಪುನರ್ವಸತಿ ಕಾರ್ಯಕರ್ತರು ತಮ್ಮ ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ವಿಶೇಷ ಚೇತನರ ಹಿತವನ್ನು ಕಾಪಾಡ್ತಕ್ಕಂಥ ಜವಾಬ್ದಾರಿ ಅವರದಾಗಿರ್ತದೆ. ಅದಕ್ಕೆ ಪಂಚಾಯಿತಿ ವ್ಯಾಪ್ತಿಯ ವಿಶೇಷ ಚೇತನರನ್ನು ಕಾಪಾಡ್ತಕ್ಕಂಥ ಕೆಲಸ VRWಗಳು MRWಗಳು URWಗಳು ಮಾಡಿದ್ರೆ ಅವರು ಸದಾ ನಿಮ್ಮನ್ನು ಹರಿಸ್ತಾರೆ ಮತ್ತು ನಿಮ್ಮ ಬೇಡಿಕೆಗಳಿಗೆ ಸ್ಥಳೀಯ ವಿಶೇಷ ಚೇತನರು ಸಹಿತ ಸಹಕಾರ ನೀಡ್ತದೆ. ಅವರೂ ಸಹಿತ ತಮ್ಮ ಬೇಡಿಕೆಗಳ ಬಗ್ಗೆ ಅವರು ಗಮನ ಹರಿಸ್ತಾರೆ ಮತ್ತು ಸರ್ಕಾರದ ಗಮನ ಸೆಳೀತಕ್ಕಂಥ ಸಂದರ್ಭದಲ್ಲಿ ಅವರೂ ಸಹಿತ ನಿಮ್ಮನ್ನು ಬೆಂಬಲಿಸ್ತಾರೆ ಅನ್ನೋ ವಿಚಾರ ಈ ಒಂದು ವರದಿಯಲ್ಲಿ ನಾವು ರಾಜ್ಯದ ಎಲ್ಲ ವಿಶೇಷ ಚೇತನರ ಕಾರ್ಯಕರ್ತರಿಗೆ ತಿಳಿಯಪಡಿಸ್ತೀವಿ. ಯಾಕಂದರೆ ವಿಶೇಷ ಚೇತನರನ್ನು ಮುಖ್ಯವಾಹಿನಿಗೆ ತರೋದಾಗಲಿ ಮತ್ತು ಅವರಿಗೆ ಉದ್ಯೋಗಸ್ಥರಾಗಿ ಮಾಡೋದಾಗಲಿ ಮತ್ತು ಅವರಿಗೆ ಕಾಲಕ್ಕೆ ಇಲಾಖೆಯಿಂದ ಮತ್ತು ಬೇರೆ ಇಲಾಖೆಯಿಂದ ಸಿಗ್ತಕ್ಕಂಥ ಸೌಲಭ್ಯಗಳನ್ನು ಕೊಡಿಸುವಂಥ ಕೆಲಸ ಮಾಡಿದ್ರೆ, ನಿಮ್ಮ ಕೆಲಸದ ಮೇಲೆ ನಿಷ್ಠೆ ಇದ್ದರೆ ಭಗವಂತ ನಿಮ್ಮನ್ನು ಮತ್ತು ನಿಮ್ಮ ಉದ್ಯೋಗವನ್ನು ನಿಮ್ಮ ಕೆಲಸವನ್ನು ನಿಮ್ಮನ್ನು ಸಹಿತ ಮುಖ್ಯವಾಹಿನಿಗೆ ತರ್ತಕ್ಕಂಥ ಕೆಲಸ ಆಗ್ತದೆ. ಜೊತೆಗೆ ನಿಮ್ಮ ಆಶೋತ್ತರಗಳು ಈಡೇರ್ತಕ್ಕಂಥ ಕೆಲಸ ಆಗ್ತವೆ. ಅದಕ್ಕೆ ಗ್ರಾಮೀಣ ಅಂಗವಿಕಲರ ಪುನರ್ವಸತಿ ಕಾರ್ಯಕರ್ತರು ತಮ್ಮ ಕರ್ತವ್ಯ ನಿಷ್ಠೆ ಮೆರಿಬೇಕು ಮತ್ತು ಕರ್ತವ್ಯ ನಿಷ್ಠೆಯಿಂದ ಕೆಲಸ ಮಾಡಿದ್ರೆ ನಿಮ್ಮ ಆಶೋತ್ತರಗಳಿಗೆ ಭಗವಂತ ಯಾವುದೋ ಒಂದು ರೀತಿಯಲ್ಲಿ ಸಹಾಯ ಸಹಕಾರ ಮಾಡ್ತಾನೆ. ತಮ್ಮ ಮುಂದಿನ ದಿನ ಭವಿಷ್ಯ ನಿರ್ಮಾಣಕ್ಕೆ ಭಗವಂತ ಪರೋಕ್ಷವಾಗಿ ನಿಮ್ಮನ್ನು ಸಹಿತ ಸಹಕರಿಸ್ತಾನೆ. ಅದಕ್ಕಾಗಿ ನಮ್ಮ ಕರ್ತವ್ಯ ನಮಗೆ ಬಹಳ ಮುಖ್ಯವಾಗಿರ್ತದೆ. ಅದಕ್ಕೆ ಕರ್ತವ್ಯ ನಿಷ್ಠೆಯನ್ನು ಮೆರೆದಂಥ ಶಾಪೂರ್, ಸುರ್ಪುರ್ ಮತ್ತು ಯಾದಗಿರಿ MRW, VRW ಮತ್ತು URWಗಳಿಗೆ ಚಾನಲ್ ಬಳಗದಿಂದ ತುಂಬ ಹೃದಯದ ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ. ಕಾರಣ ಅಂದರೆ ತಮ್ಮ ವ್ಯಾಪ್ತಿ ಅಂದರೆ ತಾಲೂಕು ಪಂಚಾಯಿತಿ ವ್ಯಾಪ್ತಿಯಲ್ಲಿ ಮತ್ತು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ವಿಶೇಷ ಚೇತನರನ್ನು ಉದ್ಯೋಗ ತರಬೇತಿ ಆಧಾರಿತ ತರಬೇತಿಯನ್ನು ಭಾಗವಹಿಸಿ ತಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ವಿಶೇಷ ಚೇತನರಿಗೆ ಅನೇಕ ಮಾಹಿತಿಗಳನ್ನು ಕೊಡ್ತಕ್ಕಂಥ ಕೆಲಸ ಮಾಡಿದ್ದಕ್ಕಾಗಿ ನಮ್ಮ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಬಳಗದಿಂದ ತಮಗೆಲ್ಲರಿಗೂ ಹೃತ್ಪೂರ್ವಕ ಅಭಿನಂದನೆ ಸಲ್ಲಿಸಿ ಈ ಒಂದು ವರದಿಯನ್ನು ನಾಗರಾಜ್ ಮಾಲಿಪಾಟೀಲ್ ಅವರು ಶಾಪುರ್ ತಾಲೂಕಿನ MRW ಇವರು ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಜೊತೆಗೆ ಈ ಒಂದು ವರದಿಯನ್ನು ಹಂಚಿಕೊಂಡಿದ್ದಾರೆ. ಅವರಿಗೆ ಧನ್ಯವಾದಗಳು ತಿಳಿಸುತ್ತಾ ಮತ್ತು ಧಾರವಾಡದಲ್ಲಿರ್ತಕ್ಕಂಥ ಸಮರ್ಥನಂ ಅಂಗವಿಕಲರ ಸಂಸ್ಥೆ ಈ ಒಂದು ಉದ್ಯೋಗ ತರಬೇತಿ ಅಂದರೆ ಒಂದು ದಿನದ ವಿಶೇಷ ಚೇತನ ಉದ್ಯೋಗ ಆಧಾರಿತ ತರಬೇತಿ ಕೊಟ್ಟಂಥ ಸಮರ್ಥನಂ ಸಂಸ್ಥೆಗೂ ಸಹಿತ ಚಾನಲ್ ಬಳಗದಿಂದ ಅಭಿನಂದನೆ ಸಲ್ಲಿಸಿ ಈ ಒಂದು ವರದಿಯನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ, ಧನ್ಯವಾದಗಳು.